ಸಿಇಟಿ ಎಕ್ಸಾಮ್ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಅಂದರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿದ್ದು ಅಧಿಕಾರಿಗಳು ತಲೆಕೆಟ್ಟ ಅವಿವೇಕಿ ಅಯೋಗ್ಯ ಅಧಿಕಾರಿಗಳು ಶನಿವಾರವನ್ನು ಕಟ್ ಮಾಡಿ ಎಕ್ಸಾಮ್ ಬರೆಸಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡ್ತು. ಈ ವರದಿಯ ಫಲಶ್ರುತಿ ಕೂಡ ಆಗಿದೆ. ಜೊತೆಗೆ ಅಂತಹ ಅಧಿಕಾರಿಗಳನ್ನ ಈಗ ಅಮಾನತು ಮಾಡಲಾಗಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶನಿವಾರ ತಾರ್ಕಿಕ ಅಂತ್ಯ ನೀಡಿದ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್. ಸಿಇಟಿ ಬರೆದು ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಯುವಕರ ಜೀವನದಲ್ಲಿ ಆಟವಾಡುತ್ತಿದ್ದವರ ವಿರುದ್ಧ ಸಮರ ಸಾರದ ರಿಪಬ್ಲಿಕ್ ಕನ್ನಡ ಬಿಟ್ಟು ಬಿಡದೆ ವರದಿ ಮಾಡಿತ್ತು. ಪರೀಕ್ಷೆ ವೇಳೆ ಆದ ಅವಾಂತರಕ್ಕೆ ಸರ್ಕಾರ ಕೂಡ ಆತಂಕ ವ್ಯಕ್ತಪಡಿಸಿದ್ದಲ್ಲದೆ ಸೂಕ್ತ ಕ್ರಮದ ಭರವಸೆ ನೀಡಿತ್ತು. ಅದರಂತೆ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಶನಿವಾರಕ್ಕೆ ಕತ್ತರಿ ಹಾಕಿದ 2 ಹೋಮ್ ಗಾರ್ಡ್ಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ. ಈಶ್ವರ್ ಖಂಡ್ರೆ ಕೈ ಸೇರಿದ ಬೀದರ್ ಘಟನೆ ರಿಪೋರ್ಟ್. 24 ಗಂಟೆಯಲ್ಲಿ ತನಿಖಾ ವರದಿ ನೀಡಿದ ಡಿಸಿ ಶಿಲ್ಪಾ ಶರ್ಮಾ. ಇನ್ನು ಬೀದರ್ನಲ್ಲಿ ಸುಚಿವ್ರತ್ ಕುಲಕರ್ಣಿ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಅನುಮತಿ ನೀಡದ ಪ್ರಕರಣ ಸಂಬಂಧಿಸಿದಂತೆ ಸಾಯಿ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಮತ್ತು ಎಸ್ಟಿಎ ಸಿಬ್ಬಂದಿಯನ್ನ ಕೆಲಸದಿಂದಲೇ ವಜಾ ಮಾಡಲಾಗಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾಗೆ 24 ಗಂಟೆ ಒಳಗೆ ಘಟನೆ ಬಗ್ಗೆ ತನಿಖೆ ಮಾಡಿ ಸಂಪೂರ್ಣ ವರದಿಯನ್ನ ನೀಡಿದ್ದಾರೆ. ವರದಿ ಪ್ರಕಾರ ಸಾಯಿ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ ಬೀರಾಧಾರ ಹಾಗೂ ಸತೀಶ್ ಪವಾರ ಇಬ್ಬರ ಕರ್ತವ್ಯ ಲೋಪ ಕಂಡುಬಂದಿದ್ದು, ಹೀಗಾಗಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದೇನೇ ಇರಲಿ, ಇದನ್ನೆಲ್ಲ ನೋಡಿದ್ರೆ ಕರುನಾಡಲ್ಲಿ ಶನಿವಾರಕ್ಕೆ ಕಂಟಕ ಎದುರಾದಂತಿದೆ. ಶನಿವಾರವನ್ನೇ ಟಾರ್ಗೆಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ ಮೂಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಸಿಇಟಿ ಎಕ್ಸಾಮ್ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಅಂದರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿದ್ದು ಅಧಿಕಾರಿಗಳು ತಲೆಕೆಟ್ಟ ಅವಿವೇಕಿ ಅಯೋಗ್ಯ ಅಧಿಕಾರಿಗಳು ಶನಿವಾರವನ್ನು ಕಟ್ ಮಾಡಿ ಎಕ್ಸಾಮ್ ಬರೆಸಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡ್ತು. ಈ ವರದಿಯ ಫಲಶ್ರುತಿ ಕೂಡ ಆಗಿದೆ. ಜೊತೆಗೆ ಅಂತಹ ಅಧಿಕಾರಿಗಳನ್ನ ಈಗ ಅಮಾನತು ಮಾಡಲಾಗಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶನಿವಾರ ತಾರ್ಕಿಕ ಅಂತ್ಯ ನೀಡಿದ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್. ಸಿಇಟಿ ಬರೆದು ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಯುವಕರ ಜೀವನದಲ್ಲಿ ಆಟವಾಡುತ್ತಿದ್ದವರ ವಿರುದ್ಧ ಸಮರ ಸಾರದ ರಿಪಬ್ಲಿಕ್ ಕನ್ನಡ ಬಿಟ್ಟು ಬಿಡದೆ ವರದಿ ಮಾಡಿತ್ತು. ಪರೀಕ್ಷೆ ವೇಳೆ ಆದ ಅವಾಂತರಕ್ಕೆ ಸರ್ಕಾರ ಕೂಡ ಆತಂಕ ವ್ಯಕ್ತಪಡಿಸಿದ್ದಲ್ಲದೆ ಸೂಕ್ತ ಕ್ರಮದ ಭರವಸೆ ನೀಡಿತ್ತು. ಅದರಂತೆ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಶನಿವಾರಕ್ಕೆ ಕತ್ತರಿ ಹಾಕಿದ 2 ಹೋಮ್ ಗಾರ್ಡ್ಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ. ಈಶ್ವರ್ ಖಂಡ್ರೆ ಕೈ ಸೇರಿದ ಬೀದರ್ ಘಟನೆ ರಿಪೋರ್ಟ್. 24 ಗಂಟೆಯಲ್ಲಿ ತನಿಖಾ ವರದಿ ನೀಡಿದ ಡಿಸಿ ಶಿಲ್ಪಾ ಶರ್ಮಾ. ಇನ್ನು ಬೀದರ್ನಲ್ಲಿ ಸುಚಿವ್ರತ್ ಕುಲಕರ್ಣಿ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಅನುಮತಿ ನೀಡದ ಪ್ರಕರಣ ಸಂಬಂಧಿಸಿದಂತೆ ಸಾಯಿ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಮತ್ತು ಎಸ್ಟಿಎ ಸಿಬ್ಬಂದಿಯನ್ನ ಕೆಲಸದಿಂದಲೇ ವಜಾ ಮಾಡಲಾಗಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾಗೆ 24 ಗಂಟೆ ಒಳಗೆ ಘಟನೆ ಬಗ್ಗೆ ತನಿಖೆ ಮಾಡಿ ಸಂಪೂರ್ಣ ವರದಿಯನ್ನ ನೀಡಿದ್ದಾರೆ. ವರದಿ ಪ್ರಕಾರ ಸಾಯಿ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ ಬೀರಾಧಾರ ಹಾಗೂ ಸತೀಶ್ ಪವಾರ ಇಬ್ಬರ ಕರ್ತವ್ಯ ಲೋಪ ಕಂಡುಬಂದಿದ್ದು, ಹೀಗಾಗಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದೇನೇ ಇರಲಿ, ಇದನ್ನೆಲ್ಲ ನೋಡಿದ್ರೆ ಕರುನಾಡಲ್ಲಿ ಶನಿವಾರಕ್ಕೆ ಕಂಟಕ ಎದುರಾದಂತಿದೆ. ಶನಿವಾರವನ್ನೇ ಟಾರ್ಗೆಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ ಮೂಡಿರೋದಂತೂ ಸತ್ಯ.
ಸಿಇಟಿ ಎಕ್ಸಾಮ್ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಅಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿದ್ದು ಅನ್ನೋದು ಅಧಿಕಾರಿಗಳು ತಲೆಕೆಟ್ಟ ಅವಿವೇಕಿ ಅಯೋಗ್ಯ ಅಧಿಕಾರಿಗಳು ಶನಿವಾರವನ್ನು ಕಟ್ ಮಾಡಿ ಎಕ್ಸಾಮ್ ಬರೆಸಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡ್ತು. ಈ ವರದಿಯ ಫಲಶ್ರುತಿ ಕೂಡ ಆಗಿದೆ. ಜೊತೆಗೆ ಅಂತಹ ಅಧಿಕಾರಿಗಳನ್ನ ಈಗ ಅಮಾನತು ಮಾಡಲಾಗಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶನಿವಾರ ತಾರ್ಕಿಕ ಅಂತ್ಯ ನೀಡಿದ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್. ಸಿಇಟಿ ಬರೆದು ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಯುವಕರ ಜೀವನದಲ್ಲಿ ಆಟವಾಡುತ್ತಿದ್ದವರ ವಿರುದ್ಧ ಸಮರ ಸಾರದ ರಿಪಬ್ಲಿಕ್ ಕನ್ನಡ ಬಿಟ್ಟು ಬಿಡದೆ ವರದಿ ಮಾಡಿತ್ತು. ಪರೀಕ್ಷೆ ವೇಳೆ ಆದ ಅವಾಂತರಕ್ಕೆ ಸರ್ಕಾರ ಕೂಡ ಆತಂಕ ವ್ಯಕ್ತಪಡಿಸಿದ್ದಲ್ಲದೆ ಸೂಕ್ತ ಕ್ರಮದ ಭರವಸೆ ನೀಡಿತ್ತು. ಅದರಂತೆ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಶನಿವಾರಕ್ಕೆ ಕತ್ತರಿ ಹಾಕಿದ 2 ಹೋಮ್ ಗಾರ್ಡ್ಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ. ಈಶ್ವರ್ ಖಂಡ್ರೆ ಕೈ ಸೇರಿದ ಬೀದರ್ ಘಟನೆ ರಿಪೋರ್ಟ್. 24 ಗಂಟೆಯಲ್ಲಿ ತನಿಖಾ ವರದಿ ನೀಡಿದ ಡಿಸಿ ಶಿಲ್ಪಾ ಶರ್ಮಾ. ಇನ್ನು ಬೀದರ್ನಲ್ಲಿ ಸುಚಿವ್ರತ್ ಕುಲಕರ್ಣಿ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಅನುಮತಿ ನೀಡದ ಪ್ರಕರಣ ಸಂಬಂಧಿಸಿದಂತೆ ಸಾಯಿ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಮತ್ತು ಎಸ್ಟಿಎ ಸಿಬ್ಬಂದಿಯನ್ನ ಕೆಲಸದಿಂದಲೇ ವಜಾ ಮಾಡಲಾಗಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾಗೆ 24 ಗಂಟೆ ಒಳಗೆ ಘಟನೆ ಬಗ್ಗೆ ತನಿಖೆ ಮಾಡಿ ಸಂಪೂರ್ಣ ವರದಿಯನ್ನ ನೀಡಿದ್ದಾರೆ. ವರದಿ ಪ್ರಕಾರ ಸಾಯಿ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ ಬೀರಾಧಾರ ಹಾಗೂ ಸತೀಶ್ ಪವಾರ ಇಬ್ಬರ ಕರ್ತವ್ಯ ಲೋಪ ಕಂಡುಬಂದಿದ್ದು, ಹೀಗಾಗಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದೇನೇ ಇರಲಿ, ಇದನ್ನೆಲ್ಲ ನೋಡಿದ್ರೆ ಕರುನಾಡಲ್ಲಿ ಶನಿವಾರಕ್ಕೆ ಕಂಟಕ ಎದುರಾದಂತಿದೆ. ಶನಿವಾರವನ್ನೇ ಟಾರ್ಗೆಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ ಮೂಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಸಿಇಟಿ ಎಕ್ಸಾಮ್ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಅಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿದ್ದು ಅನ್ನೋದು ಅಧಿಕಾರಿಗಳು ತಲೆಕೆಟ್ಟ ಅವಿವೇಕಿ ಅಯೋಗ್ಯ ಅಧಿಕಾರಿಗಳು ಶನಿವಾರವನ್ನು ಕಟ್ ಮಾಡಿ ಎಕ್ಸಾಮ್ ಬರೆಸಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡ್ತು. ಈ ವರದಿಯ ಫಲಶ್ರುತಿ ಕೂಡ ಆಗಿದೆ. ಜೊತೆಗೆ ಅಂತಹ ಅಧಿಕಾರಿಗಳನ್ನ ಈಗ ಅಮಾನತು ಮಾಡಲಾಗಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶನಿವಾರ ತಾರ್ಕಿಕ ಅಂತ್ಯ ನೀಡಿದ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್. ಸಿಇಟಿ ಬರೆದು ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಯುವಕರ ಜೀವನದಲ್ಲಿ ಆಟವಾಡುತ್ತಿದ್ದವರ ವಿರುದ್ಧ ಸಮರ ಸಾರದ ರಿಪಬ್ಲಿಕ್ ಕನ್ನಡ ಬಿಟ್ಟು ಬಿಡದೆ ವರದಿ ಮಾಡಿತ್ತು. ಪರೀಕ್ಷೆ ವೇಳೆ ಆದ ಅವಾಂತರಕ್ಕೆ ಸರ್ಕಾರ ಕೂಡ ಆತಂಕ ವ್ಯಕ್ತಪಡಿಸಿದ್ದಲ್ಲದೆ ಸೂಕ್ತ ಕ್ರಮದ ಭರವಸೆ ನೀಡಿತ್ತು. ಅದರಂತೆ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಶನಿವಾರಕ್ಕೆ ಕತ್ತರಿ ಹಾಕಿದ 2 ಹೋಮ್ ಗಾರ್ಡ್ಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ. ಈಶ್ವರ್ ಖಂಡ್ರೆ ಕೈ ಸೇರಿದ ಬೀದರ್ ಘಟನೆ ರಿಪೋರ್ಟ್. 24 ಗಂಟೆಯಲ್ಲಿ ತನಿಖಾ ವರದಿ ನೀಡಿದ ಡಿಸಿ ಶಿಲ್ಪಾ ಶರ್ಮಾ. ಇನ್ನು ಬೀದರ್ನಲ್ಲಿ ಸುಚಿವ್ರತ್ ಕುಲಕರ್ಣಿ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಅನುಮತಿ ನೀಡದ ಪ್ರಕರಣ ಸಂಬಂಧಿಸಿದಂತೆ ಸಾಯಿ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಮತ್ತು ಎಸ್ಟಿಎ ಸಿಬ್ಬಂದಿಯನ್ನ ಕೆಲಸದಿಂದಲೇ ವಜಾ ಮಾಡಲಾಗಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾಗೆ 24